ನಿವೇದಿತನ ಕತೆ ಕೇಳಿದರೆ ನೀವೇನಂತೀರ? ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಮ ಹಾಸ್ಟೆಲಿಂದ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಲೇಜ್ಗೆ ಬೇಗ ಬೇಗ ರೆಡಿಯಾಗಿ ಅಲ್ಲೇ ಇದ್ದ ನಮ್ಮ ನಿವಿಗೊಂದು ಹಾಯ್ ಹೇಳಿ ಇವಾಗ ನಾವು ಹೊರಟಿದ್ದು ಕಾಲೇಜ್ಗೆ. ಟೈಮ್ ಆಗಿರೋ ಕಾರಣ ಬೇಗ ಬೇಗ ಇಳ್ಕೊಂಡು ಹೋಗಿ ನೇಮ್ ಬರೆದು ವಾರ್ಡನ್ ಮ್ಯಾಮ್ ಇದರಿಂದ ಕ್ಯಾಮ್ರಾನ ಕೆಳಗಡೆ ಇಟ್ಕೊಂಡು ಇವಾಗ ನಾವು ಗೇಟಿಂದ ಆಚೆ ಬಂದ್ವಿ. ಅಲ್ಲೇ ಹೋಗ್ತಿದ್ದ PUC ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಮುಖ ನಾವೇ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಉಪ್ಪಿನ ಅಂಗಡಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ನಾವು ಹೊರಟಿದ್ದು ಕಾಲೇಜ್ಗೆ. ಹೋಗ್ತಾ ಇರಬೇಕಾದ್ರೆ ನಮ್ಮ ನಿವೇದಿತ ಅವರೊಂದು ಮಾತು ಹೇಳ್ತಾರೆ, ನೀವೇ ಕೇಳಿ ಗೈಸ್. ಅನ್ನಿಸ್ತಿದೆ? ಏನೋ ಅನ್ನಿಸ್ತಿಲ್ಲ. ಕಾಲೇಜಿಗೆ ಯಾಕೆ ಹೋಗುದು ಅಂತ ಅನ್ನಿಸ್ತಿದೆ ನನಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನೋಡಿ ಗೈಸ್, ಇಂಥ ಜನ ಎಲ್ಲಿ ಸಿಗ್ತಾರೆ ನೋಡಿ. ಬೇಡ, ಕಾಲೇಜೆಲ್ಲ ಯಾಕೆ, ಪಾನಿಪುರಿ ಅಂಗಡಿ ಮಾಡ್ಕೊಂಡು. ಹೀಗೆ ಮಾತಾಡ್ಕೊಂಡು ಕಾಲೇಜ್ ಬರೋಷ್ಟರಲ್ಲಿ ಏನಾಯಿತು ನೀವೇ ನೋಡಿ ಗೈಸ್. ಆಯಿತು, ಇವಾಗ ಕಾಲೇಜ್ ಲೆಜೆಂಡ್ಗಳು ಇವಾಗ ಕಾಲೇಜಿಗೆ ಬರ್ತಿದ್ದೀವಿ. ನಾನು ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಧನ್ಯ ಬಂದ ಗೈಸ್. ಅವಳಿಗೊಂದು ಹಾಯ್ ಮಾಡಿಬಿಟ್ಟು ನಾನು ಒಳಗಡೆ ಹೋಗೋ ಅಷ್ಟರಲ್ಲಿ ನಮ್ಮ ಕ್ಲಾಸಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಾಯಿದ್ದೆ. ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡೋ ಫ್ರೆಂಡ್ಸ್ ನಿಮ್ಮ ಗ್ಯಾಂಗಲ್ಲಿ ಇದ್ದರೆ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.